ನಮಸ್ಕಾರ. ಕನ್ನಡ ಟ್ರೆಂಡ್ ಇನ್ಫೋ ಚಾನಲ್ಗೆ ಸ್ವಾಗತ. ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋದು ಹಳೆ ಗಾದೆ. ಆದ್ರೆ ಥಿಯೇಟರ್ಗೆ ಬಂದ ಸಿನಿಮಾ OTTಗೆ ಬರಲ್ವಾ ಅನ್ನೋದು ಹೊಸ ಗಾದೆ. ಒಂದು ತಿಂಗಳ ಒಳಗೆ ಹಲವು ದೊಡ್ಡ ಸಿನಿಮಾ ಕೂಡ ಥಿಯೇಟರ್ನಿಂದ OTTಗೆ ಬರೋದು ಕಾಮನ್ ಆಗ್ಬಿಟ್ಟಿದೆ. ಈ ವಾರ ಕೂಡ ಸಿನಿಮಾ ಪ್ರೇಕ್ಷಕರಿಗೆ OTTಯಲ್ಲಿ ಭರಪೂರ ಮನರಂಜನೆ ಸಿಗುವುದು ಖಚಿತವಾಗಿದೆ. ಈ ವರ್ಷ ಸಖತ್ ಸದ್ದು ಮಾಡಿರುವ 2 ಮೆಗಾ ಹಿಟ್ ಚಿತ್ರಗಳು ಈ ವಾರ OTTಯಲ್ಲೂ ಬಿಡುಗಡೆ ಆಗುತ್ತಿವೆ. ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ಕಾಂತಾರ ಈ ವಾರ OTTಯಲ್ಲಿ ಬಿಡುಗಡೆಯಾಗಲಿದ್ದು ಸಿನಿ ಪ್ರೇಮಿಗಳಲ್ಲಿ ಅಚ್ಚರಿ ಮೂಡಿಸಿದೆ. ಮಲಯಾಳಂ ಸಿನಿಮಾ ರಂಗದಲ್ಲಿ ಹೊಸ ದಾಖಲೆ ಬರೆದು ಬರೋಬ್ಬರಿ 300 ಕೋಟಿ ರೂಪಾಯಿ ಗಳಿಸಿರುವ ಲೋಕ ಚಾಪ್ಟರ್ 1 ಕೂಡ ಈ ವಾರ OTTಯಲ್ಲಿ ತೆರೆ ಕಾಣುತ್ತಿದೆ. ಇದರ ಜೊತೆ ಕನ್ನಡದ ವೆಬ್ ಸೀರೀಸ್ ಕೂಡ ಬಿಡುಗಡೆಯಾಗುತ್ತಿದ್ದು ಟ್ರೇಲರ್ ಮೂಲಕ ಭಾರೀ ನಿರೀಕ್ಷೆ ಹುಟ್ಟುಹಾಕಿದೆ. ಹಾಗಾದ್ರೆ ಈ ವಾರ ಯಾವೆಲ್ಲ ಸಿನಿಮಾ, ವೆಬ್ ಸೀರೀಸ್ ಬಿಡುಗಡೆಯಾಗುತ್ತಿವೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಾಂತಾರ ಯಶಸ್ಸಿನ ಬಳಿಕ ಅದರ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ಘೋಷಣೆ ಮಾಡಲಾಗಿತ್ತು. ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಹೊಂಬಾಳೆ ಫಿಲ್ಮ್ಸ್ 100 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ರಿಷಬ್ ಶೆಟ್ಟಿ ಸಖತ್ ಅದ್ದೂರಿಯಾಗಿಯೇ ಕದಂಬರ ಕಾಲದ ಕಥೆಯನ್ನ ತೆರೆ ಮೇಲೆ ತಂದಿದ್ರು. ಬಿಡುಗಡೆಗೂ ಮುನ್ನವೇ ಭಾರೀ ನಿರೀಕ್ಷೆ ಮೂಡಿಸಿದ್ದ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗಿತ್ತು. ನಿರೀಕ್ಷೆಯಂತೆ ಸಿನಿಮಾ ಹಲವು ದಾಖಲೆಗಳನ್ನ ಬರೆದಿದೆ. ಭಾರತ ಚಿತ್ರರಂಗದಲ್ಲಿ 2025ರಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಸಿನಿಮಾ ಎನ್ನುವ ದಾಖಲೆ ಬರೆದಿದೆ. 800 ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡಿರುವ ಕಾಂತಾರ ಇದೀಗ ಒಂದೇ ತಿಂಗಳಲ್ಲಿ OTTಗೆ ಬರಲು ಸಜ್ಜಾಗಿದೆ. ಅಕ್ಟೋಬರ್ 31ರ ಶುಕ್ರವಾರ ಕಾಂತಾರ ಚಾಪ್ಟರ್ 1 ಅಮೆಜಾನ್ ಪ್ರೈಮ್ನಲ್ಲಿ ವೀಕ್ಷಕರಿಗೆ ಲಭ್ಯವಾಗಲಿದೆ. ಇನ್ನು ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದ್ರೂ OTTಗೆ ಬಿಡುಗಡೆಯಾಗುತ್ತಿರುವುದಕ್ಕೆ ಹಲವು ಸಿನಿ ಪ್ರೇಮಿಗಳ ಬೇಸರಕ್ಕೆ ಕಾರಣವಾಗಿದೆ. ಮಲಯಾಳಂ ಸಿನಿಮಾ ರಂಗದಲ್ಲೇ ಹೊಸ ದಾಖಲೆ ಬರೆದ ಸಿನಿಮಾ ಲೋಕ ಚಾಪ್ಟರ್ 1. ಇದೇ ಮೊದಲ ಬಾರಿಗೆ ಮಲಯಾಳಂ ಸಿನಿಮಾ 300 ಕೋಟಿ ರೂಪಾಯಿ ಗಳಿಕೆ ಮಾಡುವ ಮೂಲಕ ಮಾಲಿವುಡ್ನ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಎನಿಸಿಕೊಂಡಿದೆ. ಭಾರತದ ಮೊದಲ ಲೇಡಿ ಸೂಪರ್ ಹೀರೋ ಪಾತ್ರದಲ್ಲಿ ಕಲ್ಯಾಣಿ ಪ್ರಿಯದರ್ಶನ್ ಮಿಂಚಿದ್ದಾರೆ. ಲೋಕ ಸಿನಿಮಾ ಇದೇ ಅಕ್ಟೋಬರ್ 31ರಂದು ಶುಕ್ರವಾರ ಜಿಯೋ ಹಾಟ್ ಸ್ಟಾರ್ನಲ್ಲಿ ಸಿಗಲಿದೆ. ಮಲಯಾಳಂ ಮಾತ್ರವಲ್ಲದೆ ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಯಲ್ಲೂ ಲಭ್ಯವಾಗಲಿದೆ. ತಮಿಳು ನಟ ಧನುಷ್ ನಿರ್ದೇಶನದ ಇಡ್ಲಿ ಕಡಾಯಿ ಕೂಡ OTTಗೆ ಬರಲು ಸಜ್ಜಾಗಿದೆ. ಅಕ್ಟೋಬರ್ 1ರಂದು ಈ ಸಿನಿಮಾ ಬಿಡುಗಡೆಯಾಗಿತ್ತು. ಸಿನಿಮಾ ಬಗ್ಗೆ ಉತ್ತಮ ವಿಮರ್ಶೆಗಳು ಕೇಳಿಬಂದಿದ್ದರೂ ಬಾಕ್ಸ್ ಆಫೀಸ್ನಲ್ಲಿ ಕಾಂತಾರ ಅಬ್ಬರದ ಮುಂದೆ ಮಂಕಾಗಿತ್ತು. ಈಗ OTT ಮೂಲಕ ಸಿನಿ ಪ್ರೇಮಿಗಳ ಮನಗೆಲ್ಲಲು ಇಡ್ಲಿ ಕಡಾಯಿ ಸಜ್ಜಾಗಿದೆ. ಧನುಷ್ ಜತೆಯಲ್ಲಿ ಅರುಣ್ ವಿಜಯ್, ಸತ್ಯರಾಜ್, ಪಿ. ಸಮುತಿಕರಣಿ, ನಿತ್ಯಾ ಮೆನನ್, ಶಾಲಿನಿ ಪಾಂಡೆ, ರಾಜ್ ಕಿರಣ್ ಮತ್ತು ಆರ್. ಪಾರ್ಥಿಬನ್ ಸೇರಿದಂತೆ ಹಲವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅಕ್ಟೋಬರ್ 29ರಿಂದ ನೆಟ್ಫ್ಲಿಕ್ಸ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಹಿಂದಿಯ ಬಾಗಿ ಸಿನಿಮಾ ಸರಣಿಯ 4ನೇ ಸಿನಿಮಾ ಕೂಡ ಶುಕ್ರವಾರದಿಂದ OTTಯಲ್ಲಿ ಲಭ್ಯವಿರಲಿದೆ. ಬಜರಂಗಿ, ಗೆಳೆಯ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಎ. ಹರ್ಷ ಬಾಗಿ 4 ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದರು. ಟೈಗರ್ ಶ್ರಾಫ್, ಸಂಜಯ್ ದತ್, ಸೋನಂ ಬಜ್ವಾ ಮತ್ತು ಹರ್ನಾಜ್ ಸಂಧು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಮೆಜಾನ್ ಪ್ರೈಮ್ನಲ್ಲಿ ಶುಕ್ರವಾರದಿಂದ ವೀಕ್ಷಣೆಗೆ ಲಭ್ಯವಾಗಲಿದೆ. ವಿವಿಧ OTT ಪ್ಲಾಟ್ಫಾರ್ಮ್ಗಳಲ್ಲಿ ಹಲವು ಭಾಷೆಯ ವೆಬ್ ಸರಣಿಗಳು ಬಿಡುಗಡೆಯಾಗುತ್ತಿವೆ. ಆದರೆ ಕನ್ನಡದ ಮಟ್ಟಿಗೆ ಇನ್ನೂ ಒಂದೊಳ್ಳೆ ವೆಬ್ ಸೀರೀಸ್ ಬಂದಿಲ್ಲ ಎನ್ನುವುದು ಬೇಸರದ ಸಂಗತಿ. ಇದೀಗ ಕನ್ನಡದ ವೆಬ್ ಸರಣಿಗೂ ಮಾರುಕಟ್ಟೆ ಇದೆ ಎನ್ನುವುದನ್ನ ತೋರಿಸಿಕೊಡಲು ಸೀರೀಸ್ ಒಂದು ರೆಡಿಯಾಗಿದೆ. ಈಗಾಗಲೇ ಟ್ರೇಲರ್ ಮೂಲಕ ಸಾಕಷ್ಟು ಕುತೂಹಲ ಕೆರಳಿಸಿರುವ ಮಾರಿಗಲ್ಲು ಅಕ್ಟೋಬರ್ 31ರಿಂದ OTTಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. 1990ರ ದಶಕದಲ್ಲಿ ಶಿರಸಿ ಬಳಿಯ ಹಳ್ಳಿಯೊಂದರಲ್ಲಿ ನಡೆಯುವ ಈ ಸರಣಿಯು ಕದಂಬ ರಾಜವಂಶದ ನಿಧಿಯ ಹುಡುಕಾಟದ ಕಥೆಯಾಗಿದೆ. ಇನ್ನು AI ತಂತ್ರಜ್ಞಾನ ಬಳಸಿಕೊಂಡು ಪುನೀತ್ ರಾಜ್ಕುಮಾರ್ ಅವರನ್ನ ತೆರೆ ಮೇಲೆ ತರುವ ಪ್ರಯತ್ನ ಮಾಡಲಾಗಿದ್ದು ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. PRK ಪ್ರೊಡಕ್ಷನ್ ಹೌಸ್ ನಿರ್ಮಾಣದ ಮಾರಿಗಲ್ಲು ಸರಣಿ ಜಿ5ನಲ್ಲಿ ಅಕ್ಟೋಬರ್ 31ರಿಂದ ಪ್ರಸಾರವಾಗಲಿದೆ.